ಎಲ್ಲರಿಗೂ ಜವಾರಿ ಕಾಕ ಈಗ ಚಿಕ್ಕೋಡಿ ಲೋಕಸಭಾದ ರಾಯಬಾಗ ಕ್ಷೇತ್ರಕ್ಕೆ ಬಂದಾನ. ರಾಯಬಾಗ ಕ್ಷೇತ್ರ ಒಂದು ಸಾಮ್ರಾಜ್ಯವುಳ್ಳಂಥ ಕ್ಷೇತ್ರ. ಇದೇ ಈ ರಾಯಬಾಗ ಕ್ಷೇತ್ರದಲ್ಲಿ VL ಪಾಟೀಲರ ಸಂಸ್ಥಾನದ ಒಂದು ಸಾಮ್ರಾಜ್ಯ. ಇದೇ B ಶಂಕರಾನಂದವರು ಸತತವಾಗಿ 7 ಸಾರಿ ಲೋಕಸಭೆಗೆ ಆಯ್ಕೆಯಾಗಿ ಇಲ್ಲಿ ಒಂದು ಗಿನ್ನಿಸ್ ದಾಖಲೆ ಮಾಡಿದಂಥ ಅನೇಕ ಮಹತ್ತರವಾದ ಯೋಜನೆಗಳನ್ನು ತೆಗೆದುಕೊಂಡು ಈ ರಾಯಬಾಗ ಕ್ಷೇತ್ರ ದೆಹಲಿಯಲ್ಲಿ ಕಾಣ್ತಿತ್ತು. ಇವತ್ತು ನಾವೇನು ಮಾಡೋಕ್ಕೆ ಬಂದೇವಿ, ಇಲ್ಲಿ ಲೋಕಸಭಾ ಚುನಾವಣೆ ಬರುವ 2024 ಇದೇ ತಿಂಗಳಲ್ಲಿ ಇಲ್ಲಿ ಹಾಲಿ ಲೋಕಸಭಾ ಸದಸ್ಯರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಭಾರತೀಯ ಜನತಾ ಪಕ್ಷದಿಂದ ನಿಂತಾರ. ಕಾಂಗ್ರೆಸ್ ಪಕ್ಷದಿಂದ ಇದೇ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿಯವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ನಿಂತಾಳ. ಇಲ್ಲಿ ಚುನಾವಣಾ ಕಾವು ಭಾಳ ಏರಾಕತೈತಿ, ಬಿಸಿಲಿನ ಕಾವು ಸಹಿತ ಭಾಳ ಏರಾಕತೈತಿ. ಇಲ್ಲಿ ಜನಾಭಿಪ್ರಾಯ ಏನು, ಜನ ಏನು ಬಯಸ್ತಾರ? ಹಾಲಿ ಸಂಸದನ ಬಯಸ್ತಾರೋ, ಬದಲಾವಣೆ ಬಯಸ್ತಾರೋ? ಹಾಲಿ ಸಂಸದನೆ ಮುಂದುವರಿಯಬೇಕು. ಹಾಲಿ ಸಂಸದದಿಂದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ಯಾವ, ಯಾವ ಅಭಿವೃದ್ಧಿ ಇಲ್ಲಿ ನಗರದಲ್ಲಿ ಆಗಿದಾವ, ಯಾವ ಯೋಜನೆಗಳನ್ನು ಇಲ್ಲಿ ಇದೇ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಯಾವ ಪ್ರಾಯೋಗಿಕ ಕ್ರಮಗಳಿಂದ ಇಲ್ಲಿ ಅಭಿವೃದ್ಧಿ ಮಾಡಿದಾರ, ಏನು ಜನ ಬದಲಾವಣೆ ಬಯಸ್ತಾರ? ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿದ ಒಂದು ವೈಶಿಷ್ಟ್ಯ ಹೇಳ್ತೀನಿ ಕೇಳ್ರಿ. ಸಾಮಾಜಿಕ ಚಟುವಟಿಕೆಯಿಂದ ಬಂದ ಈ ಹೆಣ್ಮಗಳು ತಂದೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ, ಅನೇಕ ಶಸ್ತ್ರಚಿಕಿತ್ಸೆ ಕಣ್ಣಿಲ್ಲದವರಿಗೆ ಬಾಳಿನ ಬೆಳಕು ಕೊಟ್ಟಂಥ ಈ ಯುವತಿ ಇವತ್ತು ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತಾಳ. ನೀವು ಪ್ರಿಯಾಂಕಾ ಜಾರಕಿಹೊಳಿಗೆ ಬೆಂಬಲಿಸ್ತೀರೋ, ಅಣ್ಣಾ ಸಾಹೇಬ್ ಜೊಲ್ಲೆಗೆ ಬೆಂಬಲಿಸ್ತೀರೋ, ಭಾರತೀಯ ಜನತಾ ಪಕ್ಷ ಬೇಕೋ, ಕಾಂಗ್ರೆಸ್ ಬೇಕು ಅನ್ನೋದು ನನ್ನ ಸಹೋದ್ಯೋಗಿ ಈಗ ಜನಾಭಿಪ್ರಾಯ ಸಂಗ್ರಹ ಮಾಡ್ತಾಳ. ಅದೇ ರಾಧಾ ಗೌರಿ ನಿಮ್ಮ ಹತ್ರ ಬರ್ತಾಳ, ನಿಮ್ಮ ಅಭಿಪ್ರಾಯ ಸಲಹೆ ನೀವು ಕೊಡ್ರಿ. ಇನ್ನು ಈ ಕಾವು ಯಾವ ರೀತಿ ಇನ್ನು ಬರಬರತ್ತಾ ಈ ಚುನಾವಣೆ ಕಾವು ಇರುತ್ತೆ. ಇಲ್ಲಿ ಸಾಮಾಜಿಕ ಚಟುವಟಿಕೆ ಬೇಕು, ಇದೇ ಹಾಲಿ ಸಂಸದ ಬೇಕು, ಏನು ಪ್ರಿಯಾಂಕಾ ಜಾರಕಿಹೊಳಿ ಬೇಕು. ಇದು ಇವತ್ತಿನ ವಿಶೇಷ. ಒಂದು ಖಡಕ್ ಜವಾರಿ ಸುದ್ದಿ ಕಾಕ ಎಂಟ್ರಿ ಕೊಟ್ಟಾನ ರಾಯಬಾಗ. ಇನ್ನು ನನ್ನ ಸಹೋದ್ಯೋಗಿ ರಾಧಾ ಅಭಿಪ್ರಾಯ ಕೇಳಲಿಕ್ಕೆ ಹೋಗ್ತಾಳ. ಇನ್ನು ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ ಅಂಕಲ್ ರೀ. ನಮಸ್ಕಾರ. ವ್ಯಾಪಾರ ಎಲ್ಲ ಹೆಂಗೆ ನಡಕತ್ತದ ರೀ? ಚೆನ್ನಾಗಿ ನಡೀತದೆ. ಹೆಂಗೆ ರೀ ಡಿಸೈನ್ ಹೆಂಗೆ ರೀ ಬಾಳೆಹಣ್ಣು? 30 ರೀ, 40 ರೀ, 25 ರೀ. ಹಿಂಗೆ ಇವಾಗ 2024 ಲೋಕಸಭಾ ಚುನಾವಣೆ ಬಂತಲ್ರಿ, ಹ್ಞೂ ರೀ. ನಿಮ್ಮ ಮತ ಕಾಂಗ್ರೆಸ್ ಅಥವಾ BJP ರೀ? BJP ರೀ. BJP ಯಾಕ್ರಿ ಅಂಕಲ್ ರೀ? ಮೋದಿ ಬೇಕ್ರಿ ನಮಗೆ ರೀ. ಯಾಕ್ರಿ ಅದ ರೀ? ರಾಷ್ಟ್ರ ಉದ್ಧಾರಕ್ಕಾಗಿ ಮಾಡೋದು. ಕಾಂಗ್ರೆಸ್ ಅವ್ರು ಏನು ಮಾಡಿಲ್ರಿ? ಏನು ಮಾಡ್ತಾರೆ ಅವರು ಬೇರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ ರೀ, ಎಲ್ಲರೂ ಮಾಡ್ತಾರೆ. ಮತ್ತು BJP ಯಾಕ್ರಿ ಅಂಕಲ್ ರೀ? ಏನು ಅಭಿವೃದ್ಧಿ ಮಾಡಿದ್ದಾರೆ? ಎಲ್ಲ ಗೋರ್ಮೆಂಟ್ ಎಲ್ಲ ಮಾಡ್ಯಾರ ಅವರು. ನಮ್ಮ ಲೋನ್ ಕೊಡ್ಸ್ಯಾರ, PM ಲೋನ್ ಕೊಡ್ಸ್ಯಾರ, ಎಲ್ಲ ಮಾಡ್ಯಾರ. ನಿಮ್ಮ ಮತ BJP ಅಂತ ಹೇಳತ್ತೇವೆ. ಅಂಕಲ್ ನಮಸ್ಕಾರ ರೀ. ಏನು ಮಾಡೋದು ನೀವು? ನಾನು ಬಿಸ್ನೆಸ್ ಮಾಡ್ತೇನೆ ಮೇಡಮ್. ಯಾವ ಬಿಸ್ನೆಸ್ಸು? ಬಂಕ್ ಇದೆ. ಪ್ರಾಫಿಟ್ ಆಗುತ್ತಾ? ಪ್ರಾಫಿಟ್ ಆಗ್ತಾ ಇದೆ ಮೇಡಮ್. ಓಕೆ ಸರ್, 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಅಥವಾ BJP? ನಾನು BJPಗೆ ಓಟ್ ಹಾಕೋದು ಮೇಡಮ್. BJP ಯಾಕೆ ಸರ್? BJP ದೇಶಕ್ಕೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾವಾಗೂ ಹಿಂದೂ ವಿರೋಧಿ ನೀತಿ ಇದೆ ಅವ್ರದ್ದು, ಅದಕ್ಕಾಗಿ ನಾವು ಅವ್ರಿಗೆ ಓಟ್ ಹಾಕಂಗಿಲ್ಲ. ಯಾವಾಗ ನೋಡಲು ತುಷ್ಟೀಕರಣ ಮಾಡ್ತಾರೆ ರೀ, ಬರೀ ಮುಸಲ್ಮಾನರಿಗೆ ಅಷ್ಟೇ ನೋಡ್ತಾರೆ, ಉಳಿದವ್ರು ಯಾರಿಗಿಲ್ಲ ದೇಶದಾಗ. ಹಿಂದೂಗಳಿಗೆ ನೋಡ್ತಾರಲ್ಲ ಸರ್? ಯಾರು ನೋಡ್ತಾರೆ, ಏನು ಮಾಡ್ತಾರೆ? ಇವಾಗ ಏನು ಮಾಡ್ತಾರೆ, 60 ಜನ ಲಾಯರ್ ನಿಂತಿದ್ರು ಅಯೋಧ್ಯೆದಾಗ ಮಂದಿರ ಹಾಕಬಾರ್ದು ಅಂತ ಹೇಳಿ. ಯಾಕೆ? ಇದು ಹಿಂದೂ ವಿರೋಧಿ ಅಲ್ವಾ? ಹಿಂದೂ ವಿರೋಧಿನೂ ಅಲ್ವಾ? ಹಿಂದೂ ವಿರೋಧಿನೇ ಸರ್ಕಾರ. 10 ವರ್ಷದ ಹಿಂದೆ UPA ಗೌರ್ಮೆಂಟ್ ಇದ್ದಾಗ ಒಂದು ಕಾನೂನು ಜಾರಿ ಮಾಡೋರಿದ್ರು, ಬರೀ ಮುಸ್ಲಿಂ ತುಷ್ಟೀಕರಣ. ಆ ಕಾನೂನು ಜಾರಿ ಆದರೆ ಇಡೀ ಹಿಂದೂಗಳಿಗೆಲ್ಲ ಯಾವುದೇ ಒಂದು ಮಸೀದಿ ಮುಂದಿನ ಮೆರವಣಿಗೆ ಸಹಿತ ಹೋಗೋಂಗಿಲ್ಲ. ಆ ರೀತಿ ಒಂದು ಬಿಲ್ ಪಾಸ್ ಮಾಡ್ತಾಯಿದ್ರು. ಏನೋ ಅದೃಷ್ಟ ಚೆನ್ನಾಗಿತ್ತು, ಮೋದಿಯವ್ರು ಬಂದರು, ದೇಶಕ್ಕೆ ಒಳ್ಳೇದಾಗ್ತಾಯಿದೆ. ನೀವು ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕಂತ ಯಾಕೆ ಹೇಳಿ? ನಾವು ಯಾಕೆ ಹಾಕ್ಬೇಕು ಕಾಂಗ್ರೆಸ್ ಕೊಟ್ಟರೆ? ನೀವು ಹೇಳ್ರಿ. ಕಾಂಗ್ರೆಸ್ ಹಾಕಂತ ನಿಮ್ಮ ಮನಸ್ಸಿಗೆ ಕೇಳ್ತೇವೆ, ಕಾಂಗ್ರೆಸ್ ಯಾಕೆ BJPನೇ ಯಾಕೆ ಅಂತ ಹಾಕ್ತೀವಿ ಅಂತ ನಾವು ಕಾರಣ ಹೇಳಿದ್ವಿ. ಬಟ್ ಕಾಂಗ್ರೆಸ್ಗೆ ಯಾಕೆ ಹಾಕಬೇಕು ಅದು ನೀವೇ ಹೇಳಬೇಕು. ಯಾಕೆ ಹಾಕಲ್ಲ? ನಾವು ಕಾಂಗ್ರೆಸ್ಗೆ ಹಾಕಿಲ್ಲ. ಓಕೆ, BJPಗೆ ಯಾಕೆ ಹಾಕ್ತೀರಾ ಅಂತ ಒಂದೆರಡು ಏನು ಅಭಿವೃದ್ಧಿ ಮಾಡಿದಾರೆ ಅಂತ ಹೇಳಿ. ಅಭಿವೃದ್ಧಿ ನೋಡಿ ಮೇಡಮ್, 60 ವರ್ಷದಾಗ ಯಾವುದೇ ರಸ್ತೆ ಆಗಿರಲಿಲ್ಲ. ಇವಾಗ ನೀವು ರಸ್ತೆ ನೋಡಿರಿ, ರಸ್ತೆ ಚೆನ್ನಾಗಿದ್ದಾವೆ. ಮನೆ ಮನೆಗೂ ಸಿಲಿಂಡರ್ ಕೊಟ್ಟಿದ್ದಾರೆ. ಯಾರಿಗೂ ವಿಚಾರ ಕೂಡ ಇರಲಿಲ್ಲ. ಏನು ಹಳ್ಳಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ಎಷ್ಟು ತ್ರಾಸ ಆಗ್ತಾಯಿತ್ತು. ಬಟ್ ಸ್ವಚ್ಛ ಭಾರತದ ಅಭಿಯಾನ ರೀ, ಇಡೀ ಎಷ್ಟೋ ಲಕ್ಷ ಜನರಿಗೆ ಇವತ್ತು ಮನೆ ಮನೆಗೂ ಟಾಯ್ಲೆಟನ್ನು ಕೊಟ್ಟಿದ್ದಾರೆ ಮೋದಿಯವರು. ಸೊ ಈ ರೀತಿ ವಿಚಾರ ಯಾರಿಗೂ ಬಂದಿರಲಿಕ್ಕಿಲ್ಲ. ಇಷ್ಟೇ ಅಲ್ಲ, ದೇಶದ ಅಭಿವೃದ್ಧಿ
ನಮ್ಮ ಜಗತ್ತಿನಲ್ಲಿ ಬರೀ ಹಿಂದುಳಿದ ರಾಷ್ಟ್ರ ಅಂತ ನಮ್ಮ ಹನಿಪಟ್ಟಿ ಇತ್ತು. ನಿಮಗೆ ಗೊತ್ತಿತ್ತೋ ಅಲ್ಲೋ ಗೊತ್ತಿಲ್ಲ. ಬಟ್ ಇವಾಗ ಭಾರತ ಬದಲಾಗಿದೆ, ಬದಲಾಗ್ತಾ ಇದೆ. ನಿಮ್ಮ ಮತ ಬಿಜೆಪಿಗೆ ಅಂತ ಹೇಳ್ತೀರಾ? ಪಕ್ಕಾ BJP. ಇವಾಗ 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಸತೀಶ್ ಜಾರಕಿಹೊಳಿ ಮಗಳು ಕೂತ. ಏನು ಮಾಡಿದ್ದಾರೆ ಅವರು? ಅವರು ಮಾಡಿದಾರಲ್ಲ, ಎಲ್ಲ ಮಾಡಿದ್ದಾರೆ. ಅದು ಏನು ಒಂದೆರಡು ಅಭಿವೃದ್ಧಿ ಹೇಳಿ. ಚಲೋ ಮಾಡಿದ್ದಾರೆ ರೀ. ಅವ್ರು ಮಾಡ್ತಾವ್ರು. ಅಂದ್ರೆ ನೀವು ಬಿಜೆಪಿಗೆ ಹಾಕಲ್ವಂತ ಹೇಳತ್ತೆ? ಕಾಂಗ್ರೆಸ್. ವ್ಯಾಪಾರ ಎಲ್ಲ ಹೆಂಗೆ ನಡೆಯಕತ್ತದ? ವ್ಯಾಪಾರ ಚಲೋ ನಡೆದೈತ್ರಿ. ಹೆಂಗ್ರಿ ಬಾಳೆಹಣ್ಣು, ಜವಾರಿ, ಹಬ್ರೆಡ್? 30-40? ಹಾಂ ರೀ. ಓಕೆ ಸರ್, ಇವಾಗ 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? BJP. ಬಿಜೆಪಿ ಯಾಕೆ? ನಾವು BJP ಹೋಗ್ತಾರೆ. ಅದೇ ಬಿಜೆಪಿ ಯಾಕೆ ಅಂತಕ್ಕೆ? ಏನು ಅಭಿವೃದ್ಧಿ ಮಾಡಿದ್ದಾರೆ? ರೋಡ್ ಮಾಡ್ಕೊಟ್ಯಾರ ರೀ, ಬೋರ್ ಹೊಡ್ಕೊಟ್ಯಾರ ರೀ, ಲೈಟ್ ಫಿಟ್ಟಿಂಗ್ ಮಾಡ್ಕೊಟ್ಯಾರ ರೀ, ಎಲ್ಲ ಮಾಡಿದಾರೆ ರೀ. ಅಂದರೆ ನಿಮ್ಮ ಮತ ಬಿಜೆಪಿ ಅಂತ ಹೇಳತ್ತೀರಾ? ಓಕೆ ಆಯ್ತಾ? ಓಕೆ, ಈ 2024 ಲೋಕಸಭಾ ಚುನಾವಣೆ ಬಂತಲ್ಲ, ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? ಮೇಡಮ್ ಚೆನ್ನಾಗಿ ಮಳೆ ಇಲ್ಲ, ಏನಿಲ್ಲ. ನಾವು ಮಳೆ ಬೆಳೆ ಬರಬೇಕಾದ್ರೆ ನಾವು ಕಾಂಗ್ರೆಸ್ ಮಾಡಬೇಕು. ನಾವು ಅಂದ್ರೆ ನಮ್ಮ ಶೀತರಾಮ ಇದನ್ನು ಕೊಡ್ಯಾರಲ್ಲ, ನಮ್ಮ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆ ಚೆನ್ನಾಗಿ ಕೊಡ್ಯಾರ ಮೇಡಮ್. ಈ ಸಲ ಕಾಂಗ್ರೆಸ್ ಮಾಡು ಮೇಡಮ್. ಅಂದರೆ ಈ ಸಲ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಅಂತ ಹೇಳ್ತಾರೆ. ಬಿಜೆಪಿಗೆ ಯಾಕೆ ಬೇಡ ಅಂಕಲ್? ಮೇಡಮ್ BJP ಅಂದರೆ ಜೊಲ್ಲೆ ಸಾಹೇಬರ ಮೇಡಮ್ ಒಮ್ಮೆ ಬಂದಿಲ್ಲ ಮೇಡಮ್ ಕ್ಷೇತ್ರಕ್ಕೆ. ಈ ಸಲ ಅದಕ್ಕೆ ನಾವು BJP ಮೇಡಮ್ ನಾವು ಕ್ಯಾನ್ಸಲ್ ಮಾಡುತ್ತೀವಿ. ಮೋದಿ ನೋಡಿ ಮಾಡ್ಬೇಕಾದ್ರೆ ಇಲ್ಲಿ ಈ ಜನ ಇಲ್ಲಿ ಚೆನ್ನಾಗಿಲ್ಲ ಮೇಡಮ್. BJP ಮಾಡ್ಬೇಕಾರೆ ಅದು ಸಲುವಾಗಿ ನಾವು ಕಾಂಗ್ರೆಸ್ ಮಾಡೋದು ಮೇಡಮ್. ಜಿ ನಮಸ್ಕಾರ ರೀ. ನೋಡ್ರಿ ವ್ಯಾಪಾರ ಅದು ಎಲ್ಲ ಹೆಂಗೆ ನಡೆಯಕತ್ತದ ರೀ? ನಡೆದೈತಿಲ್ಲ, ಆರಾಮ ಐತ್ರಲ್ಲ ಎಲ್ಲ. ಹೆಂಗೆ ಡಜನ್ಕ? ಬಟ್ ವ್ಯಾಪಾರ ಫುಲ್ ನಡೆಯಕತ್ತದ ಅಂದಂಗೆ ಆಯ್ತು ರೀ. ಈಗ 2024 ಲೋಕಸಭಾ ಚುನಾವಣೆ ಬಂತಲ್ಲ ರಜ್ಜೆ, ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಅಥವಾ ಬಿಜೆಪಿಗೆ ಹಾಕ್ತೀರಾ? ಅವು ನಮಗೆ ಅಲ್ಲಿ ಹೋದ್ಮೇಲೆ ವಿಚಾರ ಮಾಡ್ತೀವಿ ನಾವು. ಈಗ ಆಗ ಹೇಳಂಗಿಲ್ಲ. ಹೇಳಿ, ನಿಮ್ಮ ಅನಿಸಿಕೆ ಹೇಳಿ. ಯಾವ್ದು ಅಂದ್ರೆ ಯಾವ್ದು ಗೆಲ್ಬೋದಂತ ಅನಿಸಿಕೆ ಹೇಳಿ. ನಾವು ನೋಡ್ತೀವಿ, ಅಲ್ಲಿ ಹೇಳಿ ಹಾಕ್ತೀವಿ ತೋರ. ಹಂಗಲ್ಲ, ನೀವು ಹಾಕಿ, ನಾವು ಬೇಡ ಅನ್ನತ್ತಿಲ್ಲ. ಯಾವ್ದು ಹೇಳಿ, ನಮ್ಗೇನು ಗೊತ್ತಾಗೋದಿಲ್ಲ. ಅನಿಸಿಕೆ ಹೇಳಿ. ಇಲ್ಲಿ ರಾಯಬಾಗಲ್ಲಿ ಯಾವ್ದು ಗೆಲ್ಬೋದು? ಬಿಜೆಪಿ ಗೆಲ್ಬೋದಾ ಅಥವಾ? ಓಕೆ, ಥ್ಯಾಂಕ್ಸ್ ಸರ್. ನಮಸ್ಕಾರ. ಆಟೋ ಡ್ರೈವರಾ? ಪ್ರಾಫಿಟ್ ಎಷ್ಟಾಗುತ್ತೆ? ಪ್ರಾಫಿಟ್ ಒಂದು 800 1,000 ತನಕ ಆಗುತ್ತೆ ಡೈಲಿನಾ? ಓಕೆ ಸರ್. 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? BJP. ಬಿಜೆಪಿ ಯಾಕೆ ಸರ್? BJP ಒಳ್ಳೇದು ಮಾಡ್ತಾ ಇದೆ, ದೇಶ ಸಂಬಂಧ ಒಳ್ಳೇದು ಹೋರಾಡ್ತಾ ಇದ್ದಾರೆ ಅಂತ BJP ಓಟ್ ಹಾಕ್ತೀವಿ. ಕಾಂಗ್ರೆಸ್ ಮಾಡ್ತಾರಲ್ಲ, ಅವರು ಅಭಿವೃದ್ಧಿ ಮಾಡಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಇಲ್ಲ, ಅವ್ರು ಯಾರು ನಮ್ಮಲ್ಲಿ ಯಾರು ಯೂಸ್ ಮಾಡೋಲ್ಲ. ನಾವು ಯಾಗಳು ಕೊಟ್ಟಿದ್ದಾರೆ, ಎಲ್ಲ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಗಂಡು ಮಕ್ಕಳು ನಾವು ಓಟ್ ಹಾಕ್ತೀವಿ, ನಾವು ಹೋಗ್ತೀವಿ. ನಮಗೇನು ಕೊಟ್ಟಿಲ್ಲ ಅವರು. ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟರೆ ನಿಮ್ಮ ಮನೆಗೆ ಬರೋದಲ್ಲ? ಇಲ್ಲ, ಮನೆಗೆಲ್ಲ ನಮ್ಮ ಮನೆಗೆ ಬರ್ತಾ ಇಲ್ಲ ಅದು. ನಾವು ಯಾವುದೂ ಯೂಸ್ ಮಾಡೋಲ್ಲ ಕಾಂಗ್ರೆಸ್. ಯಾಕಂದ್ರೆ ನಾವು ದೇಶ ಬದಲು ನೋಡ್ತೀವಿ. ಇಲ್ಲಿ ನಮಗೆ ಅಮೌಂಟ್ ನೋಡೋಲ್ಲ. ನಾವು ದುಡಿತೀವಿ, ನಾವು ತಿಂತೀವಿ. ಯಾಕಂದ್ರೆ ನಾವು ದೇಶ ಬದಲು ವಿಚಾರ ಮಾಡ್ತೀವಿ. ಹಿಂದಕ್ಕೆ ಪಾಕಿಸ್ತಾನದವರು ಮಾಡಿರು, ಕಾಂಗ್ರೆಸ್ದವರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಬರ್ತಾನೆ, ಮುಸ್ಲಿಮರು ಟೋಪಿ ಹಾಕೊಂಡು ಇದು ಮಾಡ್ತಾರೆ. ಹಿಂದೂ ಧರ್ಮದ ಏನೂ ಮಾಡೋಲ್ಲ. ನಮ್ಮ ಹಿಂದೂ ದೇವಸ್ಥಾನಕ್ಕೆ ಏನೂ ಅಭಿವೃದ್ಧಿ ಮಾಡೋಲ್ಲ. ಎಲ್ಲ ಸಪೋರ್ಟ್ ಕೊಡೋದವರು ಮುಸ್ಲಿಮರೇ ಪಾಕಿಸ್ತಾನಕ್ಕೆ ಕೊಡ್ತಾರೆ. ಅಂದರೆ ಇವಾಗ ಮೋದಿಯವರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಮೋದಿಗೆ ಓಟ್ ಹಾಕ್ತೀವಿ. ಅವರು ನಮ್ಮ ದೇಶ ನಮಗೆ ಒಳ್ಳೇದು ಮಾಡಲಿ ಬಿಡಲಿ, ನಮಗೇನು ರೊಕ್ಕ ಬೇಕಾಗಿಲ್ಲ. ನಮ್ಮ ದೇಶ ಸಂಬಂಧ ಹೋರಾಡ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ, ಒಳ್ಳೇದು ಮಾಡಲಿ. ಈಗ 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿಗೆ ಹಾಕ್ತೀರಾ? ಇಲ್ಲ, ಈ ಸಲ ನಾವು ಇಲ್ಲಿ ನಮ್ಮ ಕ್ಷೇತ್ರ ಒಳಗೆ ಚೇಂಜ್ ಮಾಡೋದು. ಚಿಕ್ಕೋಡಿ मतदार क्षेत्र ಒಳಗೆ ರೀ, ये टाइम के अंदर इधर हमारे प्रियंका अक्का जारकिहोली को वोट है, क्योंकि 5 साल के अंदर BJP में कुछ भी डेवलपमेंट नहीं. अन्ना साहब जल्ले चाहे निप्पानी रंदे, ऑटो क्षेत्र के अंदर कुछ भी काम का डेवलपमेंट नहीं है. और सतीश अन्ना ये टाइम में बहुत इधर कार्य कर रहे हैं और काम भी बहुत ज़्यादा कर रहे हैं. इसलिए ये टाइम को चिक्कोड़ी मतदार क्षेत्र के अंदर जो है सतीश अन्ना जारकिहोली को लेके आएंगे चुन के. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಡಿದಾರಲ್ಲ, ಅಭಿವೃದ್ಧಿ ಮಾಡಿದ್ದಾರೆ, ಬಂದಿದ್ದಾರೆ. ಅವರು ರೀ ಅತನಿ ಇರಲಿ ರೀ, ರಾಯಬಾಗ್ ಇರಲಿ ರೀ, ಕುಡ್ಚಿ ಇರಲಿ ರೀ, ಇದು 5 ವರ್ಷ ಒಳಗೆ ಈ ಸೈಡ್ ವಿಸಿಟ್ ಕೊಟ್ಟಿಲ್ಲ. ಇಲ್ಲಿ ನೀರದು ಭಾಳ ಪ್ರಾಬ್ಲಮ್ ಐತೆ ರೀ. ಮೊನ್ನೆ ಸತೀಶ್ ಅಣ್ಣ ಜಾರಕಿಹೊಳಿ ನೀರು ತೊಗೊಂಡು ಬಂದಾರೆ ಕರಿಗೆ ರೀ. ಅದು ಭಾಳಷ್ಟು ಅನುಕೂಲ ಮಾಡಿ ಕೊಡತ್ತಾರ ರೀ. ಅದ್ರ ಸಲುವಾಗಿ ಈ ಬಾರಿ ನಮ್ಮದು ಎಲ್ಲ ಇಲ್ಲೇ ಒಂದು 8 मतदार क्षेत्र ಒಳಗೆ ರೀ ಒಂದು 80% ಕಾಂಗ್ರೆಸ್ ತೊಗೊಂಡು ಬರ್ತೀವಿ ರೀ. ಅಂದ್ರೆ ನಿಮ್ಮ ಮತ ಕಾಂಗ್ರೆಸ್ ಅಂತ ಹೇಳತ್ತೀರ? ಎಲ್ಲ 100% ಕಾಂಗ್ರೆಸ್ ಮಾಡ್ಕೋತೀವಿ ರೀ. ನಿಮ್ದೆಲ್ಲನೂ? ಇಲ್ಲ 8 मतदार क्षेत्र ಒಳಗೆ ಎಲ್ಲ ಕಾಂಗ್ರೆಸ್ 80% ಈ ಸಲ ಮಾಡ್ತೀವಿ ರೀ. 100% ಕೋಆಪ್ರೇಟ್ ಮಾಡತ್ತೀವಿ ರೀ, ಮಾಡ್ತೀವಿ ರೀ. ಓಕೆ, ಥ್ಯಾಂಕ್ ಯು.